ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಹಾಗಾದರೆ ಮಾಡೋಣ ಬನ್ನಿ. ಶೀಟ್ ಮಾಡಿಕೊಡಲು ಒಂದು ಬಟ್ಲು ಮೈದಾ ಹಿಟ್ಟನ್ನು ಶೀಟ್ ಮಾಡಿಕೊಳ್ಳಲು ಒಂದು ಬಟ್ಲು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಯಾವುದೂ ಗಂಟುಗಳಾಗದೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅವಾಗ ಇಟ್ಕೊಂಡಂಥ ಈರುಳ್ಳಿ, ಟೊಮೆಟೊ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉದ್ದವಾಗಿ ಇಟ್ಕೊಂಡಂಥ ಕ್ಯಾಬೇಜನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟನ್ನು ಹಾಕೋಬೇಕು. ತುರಿದಂಥ ಕ್ಯಾರೆಟನ್ನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ಪೂನಷ್ಟು ಸಾಲ್ಟನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಚೆನ್ನಾಗಿ ಬೇಗನೆ ಫ್ರೈ ಆಗಬೇಕು. ಮೆಣಸಿನಕಾಯಿ ಸ್ಪೂನಷ್ಟು ಹಸಿಮೆಣಸಿನಕಾಯಿ ಫ್ರೈ ಮಾಡ್ಕೋಬೇಕು. ಬೇಯಿಸಿದಂಥ ಒಂದು ಆಲೂಗಡ್ಡೆನ ಹಾಕ್ತೀನಿ. ಮಿಕ್ಸ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಡಂಥ ಮ್ಯಾಗಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಪ್ಯಾಕೆಟ್ ಮ್ಯಾಗಿನ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಸೋಯಾ ಸಾಸ್, ಸ್ಪೂನಷ್ಟು ಟೊಮೆಟೊ ಕೆಚಪ್ ಮಿಕ್ಸ್ ಮಾಡ್ಕೋಬೇಕು. ಸಣ್ಣದಾಗಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 1 ಪ್ಯಾಕೆಟ್ ಮ್ಯಾಗಿ ಮಸಾಲನ್ನು ಹಾಕ್ತಾ ಇದ್ದೀನಿ. ಮ್ಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಫಿಂಗ್ ರೆಡಿಯಾಗಿದೆ. ಹೆಂಚನ್ನು ಇಟ್ಕೋಬೇಕು. ಇದಕ್ಕೆ ಲೈಟಾಗಿ ಎಣ್ಣೆನ ಹಚ್ಕೋಬೇಕು. ಮಾಡಿಕೊಂಡಂಥ ಮೈದಾ ಬ್ಯಾಟರ್ನಿಂದ ಈ ರೀತಿ ಶೀಟನ್ನು ರೆಡಿ ಮಾಡ್ಕೋಬೇಕು. ತೀರಾ ದಪ್ಪವಾಗಿಲ್ಲ, ತೆಳುವಾಗಿ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಎಲ್ಲ ಮೈದಾ ಶೀಟನ್ನು ರೆಡಿ ಮಾಡ್ಕೋಬೇಕು. ಈಗ ಮೈದಾ ಶೀಟನ್ನು ಸ್ಟಫಿಂಗ್ ಅಂಟಿಸಲು 2 ಸ್ಪೂನಷ್ಟು ನೀರು ತಗೊಂಡು ಅದನ್ನು ಚೆನ್ನಾಗಿ ದೋಸೆ ಬೇಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದು ಶೀಟನ್ನು ತೆಗೆದುಕೊಂಡು ಈಗ ಇದಕ್ಕೆ ಮ್ಯಾಗಿ ಸ್ಟಫಿಂಗ್ನ ಹಾಕೋಬೇಕು. ಅಂತ ಪೇಸ್ಟಿಂದ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಶೀಟ್ ಮೇಲೆ ಈ ರೀತಿ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು.
ಎಲ್ಲವನ್ನೂ ಈ ರೀತಿ ರೋಲ್ ಮಾಡಿ ಇಟ್ಕೋಬೇಕು. ಎಲ್ಲವನ್ನು ಈ ರೀತಿ ರೋಲ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ಒಂದೊಂದಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಎಲ್ಲವನ್ನು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ರುಚಿಕರವಾದ ಮ್ಯಾಗಿ ಸ್ಪ್ರಿಂಗ್ ರೋಲ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆ ಕರ್ಕೊಂಡು ಹೋಗೋದು ಅವಶ್ಯಕತೆ ಇರುವುದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್.